ಯಾವ ಮೂಲೆಯಲ್ಲೂ, ಮನಸ್ಸಿನ ಮೂಲೆಯಲ್ಲೂ ನಾನು ಜ್ಯೋತಿಷಿ ಆಗಬೇಕು ಅಂತ ಅಂದುಕೊಂಡಿಲ್ಲ. ಇದು ಸಂಪೂರ್ಣ ದೈವದತ್ತವಾಗಿ ಬಂದಂಥ ಒಂದು ಉಡುಗೊರೆ. ಚನ್ನರಾಯಪಟ್ಟಣದಲ್ಲಿ ಒಬ್ಬರು ಜ್ಯೋತಿಷಿಗಳು ಪರಿಚಯ. ಅವರು ನನ್ನ ಮುಖ ನೋಡ್ತಾರೆ, ಯಾರೋ ಪರಿಚಯ ಮಾಡಿಸ್ತಾರೆ, ಸಂಗೀತ ಮಾಸ್ಟ್ರು, ನಮ್ಮ ಮೇಷ್ಟ್ರು. ಅವ್ರು ನನ್ನ ಮುಖ ಹಿಂಗೆ ನೋಡ್ತಾರೆ. 35 ವರ್ಷ ಆದಮೇಲೆ ನಿಮಗೆ ಕ್ಲಿಕ್ ಇದೆ. ಅಪ್ ಟು 12, 13ವರೆಗೂ ಬ್ಯುಸಿ ಆಗ್ತೀನಿ. 15ರಿಂದ ಮತ್ತೆ ಖಾಲಿ ಹೊಡಿತೀನಿ. 16 ಆಯಿತು. 17ರಲ್ಲಿ ತುಂಬ ಯೋಚನೆ ಆಗ್ತೀನಿ. ಸ್ಟ್ಯಾಂಡಪ್ ಕಾಮಿಡಿ ಕರೀತಿಲ್ಲ, ಯಾವುದೇ ಸಿನಿಮಾ ಸೀರಿಯಲ್ ಫೋನ್ ಬರ್ತಿಲ್ಲ. ಜೀವನ ಮಾಡೋದು ಹೇಗೆ? ನಾನು ನನಗೆ ಒಂದಿಷ್ಟು ಸವಾಲುಗಳು ಹಾಕ್ಕೊಂಡೆ. ಎದುರುಗಡೆ ಬಂದು ಕೂರ್ತಾರಲ್ಲ, ಏನು ಹೇಳಿ ಅಂತ ಕೇಳೋದು, ನಾನೇ ಹೇಳೋದು. ಹಂಗಿದ್ರೆ ನಾನು ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಕಾಸ್ಮಿಕ್ ಎನರ್ಜಿಯನ್ನು ತೆಗೆದುಕೊಂಡು ನಾವು ಜ್ಯೋತಿಷ್ಯ ಹೇಳಿದರೆ, ಜ್ಯೋತಿಷ್ಯದಲ್ಲಿ ಇಲ್ಲದ ವಿಷಯವು ನಮಗೆ ತಾನಾಗೆ ಗೋಚರಿಸುತ್ತದೆ. ನಾನು ಒಬ್ರಿಗೆ 1 ಗಂಟೆ ಹೇಳ್ತೀನಮ್ಮ, ಬೇರೆ ಕಡೆಲ್ಲ 15 ನಿಮಿಷ 10 ನಿಮಿಷ ಅಂತಾರೆ, ಒಬ್ರಿಗೆ 1 ಅವರ್. ಅವ್ರಿಗೆ ಜ್ಯೋತಿಷ್ಯದ ಬಗ್ಗೆ ವಿವರ ಹೇಳಿ, ಅವ್ರ ಜೀವನದ ಬಗ್ಗೆ ವಿವರ ಹೇಳಿ, ಕೌನ್ಸಿಲಿಂಗ್ ಮಾಡಿ, ಇನ್ನೆಷ್ಟು ಹಿತನುಡಿಗಳು ಹೇಳಿ, ಅಸ್ಟ್ರಾಲಜಿ ಹೇಳಿ ಕಳಿಸ್ತೀನಿ. ಫೀಸ್ ಮಾತ್ರ ಮಾಮೂಲಿನೇ. ಅಂದರೆ ನಾನಿಲ್ಲಿ ದುಡ್ಡು ಮಾಡೋಕ್ಕೆ, ಜೀವನ ಮಾಡೋಕ್ಕೆ, ಕಾರ್ ತಗೊಳ್ಳೋಕ್ಕೆ, ಮನೆ ಕಟ್ಟೋಕ್ಕೆ ಜ್ಯೋತಿಷ್ಯ ಆಗಿಲ್ಲ. ಜ್ಯೋತಿಷ್ಯದಲ್ಲಿ ಹುದುಗಿರುವ ವಿಶೇಷಗಳು, ವಿಭಿನ್ನತೆಗಳು ಇವರು ಜನಕ್ಕೆ ಗೊತ್ತಾಗಬೇಕು. ಅಪ್ಪಾಜಿ, ಇನ್ನು ನಟನಾಗಿ, ಶಿಕ್ಷಕನಾಗಿ, ಪ್ರಿಂಟರ್ ಆಗಿ ಕೆಲಸ ಮಾಡಿಕೊಂಡು ನಿರ್ದೇಶಕರಾದ್ರಿ. ಇದೆಲ್ಲದ್ರ ನಡುವೆ ಜ್ಯೋತಿಷ್ಯ ಹೇಗೆ ಬಂತು? ಅದ್ರ ಕಡೆ ಒಲವು ಹೇಗೆ ತೋರಿಸಿದ್ರಿ? ಚೆನ್ನಾಗಿದೆ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ಒಂಚೂರು ವ್ಯತ್ಯಾಸ ಇದೆ. ನಿಮ್ಮ ಪ್ರಶ್ನೆ ಇತ್ತಲ್ಲ, ಹೇಗೆ ಒಲವು ತೋರಿಸಿದ್ರಿ ಅಂತ. ನಾನು ಒಲವು ತೋರಿಸೇ ಇಲ್ಲ. ಮತ್ತೆ ಹೇಗೆ ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಅನ್ನೋದು? ನಾನು ಆವಾಗಲಿಂದ ನಿಮ್ಗೆ ಹೇಳ್ಕೊಂಬಂದೆ. ನಾನು ರಂಗಭೂಮಿ ನಟನಾಗಬೇಕು ಅಂತ ಅಂದ್ಕೊಂಡೆ, ನಟ ಆದೆ. ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಬೇಕು ಅಂದ್ಕೊಂಡೆ, ಸ್ಟ್ಯಾಂಡಪ್ ಕಾಮಿಡಿಯನ್ ಆದೆ. ನಿರ್ದೇಶನ ಆಗಬೇಕು ಅಂದ್ಕೊಂಡೆ, ನಿರ್ದೇಶಕನಾದೆ. ನಾನು ಅಂದುಕೊಳ್ಳದೇ ಆಗಿದ್ದೊಂದೇ. ಯಾವ ಮೂಲೆಯಲ್ಲೂ, ಮನಸ್ಸಿನ ಮೂಲೆಯಲ್ಲೂ ನಾನು ಜ್ಯೋತಿಷ್ಯ ಆಗಬೇಕು ಅಂತ ಅಂದುಕೊಂಡಿಲ್ಲ. ಇದು ಸಂಪೂರ್ಣ ದೈವದತ್ತವಾಗಿ ಬಂದಂಥ ಒಂದು ಉಡುಗೊರೆ, ದೈವ ಪ್ರೇರಣೆಯಿಂದ ಬಂದಂಥ ಒಂದು ಕೃಪೆ. ದೇವರು ಕೂರಿಸಿರುವ, ಅವರೇ ಜವಾಬ್ದಾರಿ ಕೊಟ್ಟು ಕೂರಿಸಿರುವ ಕೆಲಸ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 1994-95ರಲ್ಲಿ ಚನ್ನರಾಯಪಟ್ಟಣದಲ್ಲಿ ಒಬ್ಬರು ಜ್ಯೋತಿಷಿಗಳು ಪರಿಚಯ. ಅವರು ನನ್ನ ಮುಖ ನೋಡ್ತಾರೆ, ಯಾರೋ ಪರಿಚಯ ಮಾಡಿಸ್ತಾರೆ, ಸಂಗೀತ ಮಾಸ್ಟ್ರು, ನಮ್ಮ ಮೇಷ್ಟ್ರು. ಅವ್ರು ನನ್ನ ಮುಖ ಹಿಂಗೆ ನೋಡ್ತಾರೆ. 35 ವರ್ಷ ಆದಮೇಲೆ ನಿಮಗೆ ಕ್ಲಿಕ್ ಇದೆ ಅಂತಾರೆ. ನಾನು ಇದ್ಯಾಕೆ ಈಗ ಅಂತಾರೆ, 35 ವರ್ಷ ಆದಮೇಲೆ ಏನಾಗುತ್ತೆ ಅಂತ ಅವ್ರ ಬೆನ್ನು ಬೀಳ್ತೀನಿ, ಅವ್ರ ನಂಬರ್ ತೊಗೋತೀನಿ, ಮೀಟ್ ಮಾಡ್ತೀನಿ, ಅವ್ರ ಹತ್ರ ಜಾತಕ ಬರೆಸ್ತೀನಿ. ಅವ್ರು ಹೇಳ್ತಾರೆ, ನೋಡಿ ನೀವು ಇಷ್ಟು ವರ್ಷ ಆದಮೇಲೆ ಬೆಂಗಳೂರಿಗೆ ಹೋಗ್ತೀರಾ, ಅಲ್ಲೇ ಡೆವಲಪ್ ಆಗ್ತೀರಾ. ಅದು ಸತ್ಯ ಆಗ್ಬಿಡುತ್ತೆ. ಆ ಸತ್ಯ ಆದ ಕೂಡಲೇ ಜ್ಯೋತಿಷಿಗೆ ಇಷ್ಟೊಂದು ಪವರ್ ಇದೆಯಾ ಅಂತ ನಾನು ಅವ್ರ ಬೆನ್ನಿಂದ ಬೀಳ್ತೀನಿ, ತುಂಬ ಕ್ಲೋಸ್ ಮಾಡ್ಕೋತೀನಿ. ಯಾವಾಗ ಬೆಂಗಳೂರಿಗೆ ಬರಲಿ ಅಥವಾ ಚಂದ್ರಮಂಡಕ್ಕೆ ಬರಲಿ, ನಮ್ಮಲ್ಲೇ ಊಟ, ನಮ್ಮಲ್ಲೇ ಉಳ್ಕೊಳ್ಳೋದು, ಈ ಥರ ನಾನು ಬೇರೆಯವ್ರನ್ನ ಕರೆದವ್ರಿಗೆ ತೋರಿಸೋದು ಅಂತ ಮಾಡಿ 2010ರವರೆಗೆ ಅವ್ರ ಹತ್ರ ಜ್ಯೋತಿಷ ಕಲಿತೀನಿ. ಜ್ಯೋತಿಷ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. 12 ವರ್ಷ ಅವ್ರ ಹತ್ರ ಜ್ಯೋತಿಷ ಕಲಿತೀನಿ. 2010ಕ್ಕೆ ಅವ್ರು ತೀರೋಗ್ಬಿಡ್ತಾರೆ. ತೀರೋದ್ಮೇಲೆ ನಾನು ಡಿಪ್ರೆಸ್ ಆಗಿಬಿಡುತ್ತೆ. ನಮ್ಮ ಗುರುಗಳು ತುಂಬ ಕ್ಲೋಸ್ ಇದ್ದವ್ರು ತೀರೋಗ್ಬಿಟ್ರಲ್ಲ ಅಂತ ಅದ್ರ ಬಗ್ಗೆ ಆಸಕ್ತಿ ಬಿಟ್ಟು 2010ಗೆ ಬಿಟ್ಟಿದ್ದೀನಿ. ಇಸ್ವಿ ಗ್ಯಾಪ್ಕೋ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗ್ತೀನಿ. ಅಪ್ ಟು 12, 13ವರೆಗೂ ಬ್ಯುಸಿ ಆಗ್ತೀನಿ. 14ರಿಂದ 14ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಬಾನಾಡಿ. 15ರಿಂದ ಮತ್ತೆ ಖಾಲಿ ಹೊಡಿತೀನಿ. ಸಿನಿಮಾ ಇಲ್ಲ, ಆ್ಯಕ್ಟಿಂಗ್ ಇಲ್ಲ. 16 ಆಯಿತು. 17ರಲ್ಲಿ ತುಂಬ ಯೋಚನೆ ಎತ್ಕೊಂಡ್ಬಿಡುತ್ತೆ. ವಾಟ್ ನೆಕ್ಸ್ಟ್? ಜೀವನ ಏನು? ಸ್ಟ್ಯಾಂಡಪ್ ಕಾಮಿಡಿ ಕರೀತಿಲ್ಲ, ಯಾವುದೇ ಸಿನಿಮಾ ಸೀರಿಯಲ್ ಫೋನ್ ಬರ್ತಿಲ್ಲ. ಜೀವನ ಮಾಡೋದು ಹೇಗೆ? ನೀನು ಬೆಳೆದು ಬಿಟ್ಟ ಮೇಲೆ ಒಂದು ಹಂತಕ್ಕೆ ಬಂದಮೇಲೆ ಖಾಲಿ ಕೂರೋಕ್ಕಾಗಲ್ಲ.
ಬೇರೆಯವ್ರ ಹತ್ರ ನಾವು ಹೇಳಿ ಕೇಳಿಕೊಂಡು ಇನ್ನೊಬ್ಬರು ಡಿಪೆಂಡಾಗಿ ಜೀವನ ಮಾಡೋಕ್ಕಾಗಲ್ಲ, ಯಾವ್ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈ ಒಂದು ಗೊಂದಲ ಸಿಗಾಕೋತೀವಿ. ನಾನೇ ಒಬ್ಬರು ಜ್ಯೋತಿಷ್ ಹತ್ರ ಹೋಗ್ತೀನಿ. ಅವಾಗ ಸರ್ ಈ ಥರ ಆಗ್ಬಿಟ್ಟಿದೆ, ನಮ್ಮ ಬ್ಲ್ಯಾಂಕ್ ಆಗಿದೆ ಮೈಂಡು, ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅವ್ರು ಹೇಳ್ತಾರೆ, ನಿಮಗೆ ಜ್ಯೋತಿಷ್ ಹೇಳಲ್ರಿ ಕೋಟೆಯವರೇ, ಒಂದು ಪೂಜೆ ಹೇಳ್ತೀನಿ ಅದು ಮಾಡಿ. ಏನು ಸರ್? 48 ದಿನ ಅರಳಿಕಟ್ಟೆ ಪ್ರದಕ್ಷಿಣೆ, ಬೆಳಗ್ಗೆ 5ರಿಂದ 6, ಒಂದು ದಿನ ತಪ್ಪಿಸಬಾರ್ದು, ತುಂಬ ನಿಷ್ಠೆಯಿಂದ ಇರಬೇಕು, ತಪಸ್ಸು ಮಾಡ್ದಂಗೆ 48 ದಿನ ಮಾಡಬೇಕು. ಏನು ಮಾಡಬೇಕು ಅಂತ ಅದೇ ಹೇಳುತ್ತಂದರು. ಮಜಾ ಇದೆಯಲ್ಲ, ಏನೋ ವಿಷಯ ಇದೆಯಲ್ಲ. 48 ದಿನ ಮಾಡಿದೆ. ಇನ್ನೊಂದು 5-6 ದಿನ ಏನೋ ಇತ್ತಮ್ಮ, ನಾನು ಹೋಗ್ತಾ ಇದ್ದೆ, ಯಾವುದಾದ್ರು ಗಾಂಧಿ ಬಜಾರ್ ವಿವೇಕಾನಂದ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೆ. ಅಲ್ಲಿ ಕಾರ್ ಸಿಗ್ನಲ್ ನಿಲ್ತು. ಆ ಜಾಗದಲ್ಲಿ ಏನು ಪವರ್ ಇದೆ ಗೊತ್ತಿಲ್ಲ ನನಗೆ. ಸಿಗ್ನಲ್ ನಿಲ್ಲಿಸ್ಕೊಂಡೆ, ಈ ಕಡೆ ವಿವೇಕಾನಂದರ ವಿಗ್ರಹ ಸುಮ್ಮನೆ ನೋಡ್ತಾ ಇದ್ದೆ. ಅಲ್ಲಿ ರಪ್ ಅಂತ ಫ್ಲ್ಯಾಶ್ ಆಯಿತು, ಜ್ಯೋತಿಷ್ಯ ಯಾಕೆ ನೀವು ಓಪನ್ ಮಾಡ್ಕೋಬಾರ್ದು ಅಂತ. ಹಾಂ, ಅಲ್ಲಾಯ್ತು ಸಿಗ್ನಲಲ್ಲಿ. ಇದು ಯಾಕೆ ಹಿಂಗೆ ಬಂತು? 10 ವರ್ಷ ಕಲ್ತಿದ್ನಲ್ಲ, ಅದು ಓಪನ್ ಮಾಡ್ಕೋ ಅಂತ ಬಂತು. ಇನ್ನು ಕೊರಿಯೋಕ್ಕೆ ಶುರುವಾಯಿತು. ಅದು ಯಾಕೆ ಬಂತು, ಯಾಕೆ ಬಂತು, ಯಾಕೆ ಬಂತು, ಯಾಕೆ ಬಂತು? ಸರಿ, 2010ರಲ್ಲಿ ಕಲಿತು ನಿಂತಿರೋದು, 7 ವರ್ಷ ಆಗಿದೆ ಅಲ್ವಾ? ಆ ಟಚ್ ಬಿಟ್ಟು ಹೋಗ್ಬಿಟ್ಟಿದೆ. ಈಗ ಮತ್ತೆ ಕೆದಕ್ಕೆ ಒಂದ್ಸಲ ಕೇಳ್ಕೊಳ್ಳೋಣ ಡೌಟ್ಸ್ ಅಂದರೆ ಅವರಿಲ್ಲ, ಗುರುಗಳಿಲ್ಲ. ಹೇಗೆ? ಆವಾಗ ಇದೇ ರೀತಿ ಪೇಪರ್ ಓದುವಾಗ ಅದರಲ್ಲಿ ಶಿವಯ್ಯ ಶಾಸ್ತ್ರಿಗಳು ಅಂತ ಬಂದು, ಇಲ್ಲಿ ಜ್ಯೋತಿಷ ತರಗತಿಯನ್ನು ಹೇಳಿಕೊಡಲಾಗುವುದು ಅಂತ ಬಂದು, ನಾನು ಅವ್ರನ್ನ ಮೀಟ್ ಮಾಡಿ, ಸರ್ ನಾನು ಈ ಥರ ಕಲ್ತಿದ್ದೀನಿ ಒಂದಿಷ್ಟು, ಅದನ್ನು ನನಗೆ ರೀವರ್ಕ್ ಮಾಡಿಕೊಡಿ, ರೆನೋವೇಟ್ ಮಾಡಿಕೊಡಿರಿ ಅದನ್ನು ಅಂದೆ. ಆವಾಗ ಅವರು 3 ತಿಂಗಳು ಕಂಟಿನ್ಯೂಸ್ ಆಗಿ ಬನ್ನಿ, ನೀವು ಸಪ್ರೇಟ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ, ನೀವು ಹುಡುಗರ ಜೊತೆ ಎಲ್ಲ ಬಂದರೆ ವರ್ಷಾನುಗಟ್ಟಲೆ ಆಗ್ಬಿಡುತ್ತೆ, ನೀವೇ ಸಪ್ರೇಟ್ ಬನ್ನಿ ಅಂತ ಬೆಳಗ್ಗೆ 11ರಿಂದ 5 ಗಂಟೆವರೆಗೂ 3 ಮಂತ್ಸ್ ಹೋಗಿದ್ದೀನಿ ಅವ್ರ ಹತ್ರ. ಅಷ್ಟನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಮಾಡಿಕೊಟ್ರು, ರೀಕಾಲ್ ಮಾಡಿಕೊಟ್ರು. 2018ನಲ್ಲಿ ತೂಟ ಮಾಡಿಕೊಟ್ರು. ಅದು ಮಾಡಿಕೊಟ್ಟು ಬಂದಮೇಲೆ ಒಂದು ಧೈರ್ಯ ಬಂತು. ಅಲ್ಲಿಂದ ನಿಧಾನಕ್ಕೆ ಶುರು ಮಾಡಿದೆ. ನೋಡೋಣ ನನ್ನ ಹೇಗೆ ರಿಸೀವ್ ಮಾಡ್ತಾರೆ, ಬೈದ್ಬಿಟ್ಟು ಬಿಟ್ಬಿಡ್ತಾರೋ, ಆಡ್ಕೊಂಬಿಡ್ತಾರೋ, ನನ್ನ ಒಂಥರ ಅಳುಕು ಸಂಕೋಚ. ಕಾಮಿಡಿ ಆರ್ಟಿಸ್ಟ್ ಜ್ಯೋತಿಷಿ ಅಂದರೆ ಜನ ರಿಸೀವ್ ಮಾಡ್ತಾರಾ? ಇದೆಲ್ಲ ಇತ್ತು ನನಗೆ. ಅದೇನೋ ದೇವರ ಅನುಗ್ರಹ. ಗಣಗಾಪುರಕ್ಕೆ ಹೋದೆ, ದತ್ತಾತ್ರೇಯ ಅನುಗ್ರಹ. ಅಲ್ಲಿ ದತ್ತಾತ್ರೇಯ ಗುರುಗಳ ಕಾಲಿಗೆ ಬಿದ್ದೆ. ನೀವು ಆಶೀರ್ವಾದ ಮಾಡಿದ್ರೆ, ನೀವು ಹ್ಞೂ ಅಂದರೆ ನಾನು ಮಾಡ್ತೀನಿ, ಇಲ್ಲ ಮಾಡೋದೇ ಇಲ್ಲ ಅಂದೆ. ಅಲ್ಲಿ ಪ್ರಸಾದ ಆಯಿತು ನನಗೆ, ನೀನು ಮಾಡೋದು ನಾನಿದ್ದೀನಂತ ಬಂದು ಶುರು ಮಾಡಿದೆ. ಅದು ಯಾವಾಗ ಶುರು ಮಾಡೋದನೋ ಅದು ಹೆಂಗೆ ಅದು ಈ ಸಾಗರೋಪಾದಿಯಲ್ಲಿ ಅಂತಂದರೆ ಆ ಸ್ಪೀಡಲ್ಲಿ ಅದು ನನ್ನ ಕರ್ಕೊಂಡು ಹೋಗ್ಬಿಡ್ತು ಮೇಲಕ್ಕೆ. ನಾನು ಹೇಳಿದ್ದೆಲ್ಲ ಸತ್ಯವಾಗೋಕ್ಕೆ ಶುರುವಾಗೋಯ್ತು. ನಾನು ಹೇಗೆ ಜನಕ್ಕೆ ಹೇಳ್ತೀನಿ ಹಾಗೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಬರ್ಕೊಟ್ಟಂಗೆ ಇಲ್ಲ, ನಮ್ಮ ಮಗಳು ಹೀಗೆ ಇದ್ದಾಳೆ, ಹಂಗೆ ಬರೆದಿದ್ದೀರ ನೀವು. ನಾನು ನನಗೆ ಒಂದಿಷ್ಟು ಸವಾಲುಗಳು ಹಾಕ್ಕೊಂಡೆ. ಎದುರುಗಡೆ ಬಂದು ಕೂರ್ತಾರಲ್ಲ, ಏನು ಹೇಳಿ ಅಂತ ಕೇಳಬಾರ್ದು, ನಾನೇ ಹೇಳಬೇಕು. ಹಂಗಿದ್ರೆ ನಾನು ಒರಿಜಿನಲ್ ಅಸ್ಟ್ರಾಲಜರು. ನಿಮಗೆ ಮದುವೆ ಆಗಿದೆಯಾ, ಎಷ್ಟು ಮಕ್ಕಳು, ಏನು ಕಷ್ಟ, ಏನು ವ್ಯವಹಾರ ಮಾಡ್ತೀವಿ ಕೇಳ್ಬಿಟ್ಟು ನಾನೇನು ಹೇಳೋದು. ಎದುರುಗಡೆ ಕೂತರು ನಾನೇ ಹೇಳೋದು. ಯಾಕೆ PUC ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ ಅನ್ನೋದು ಅವರು. ಹಾಂ ಅನ್ನೋರು. ಯಾಕೆ PUCಯಿಂದ ಮುಂದಕ್ಕೆ ಓದೋಕ್ಕಾಗಲಿಲ್ಲ ಅಂತ. ಹ್ಞೂ ಸರ್ ಕಷ್ಟ. ಅದು ಹೆಂಗೆ ಹೇಳಿದ್ರಿ ಸರ್? ಇಂಟ್ಯೂಷನ್. ಇವ್ರು ಬಂದು ಕೂತವ್ರು ಇದಕ್ಕೆ ಕೂತ್ಕೋತಾರೆ ಅಂತ ಗೊತ್ತಾಗ್ಬಿಡ್ತಾಯಿತ್ತು. ಅದು ಹೇಗೆ ಅಂದರೆ ನೀವು ಅದನ್ನೆಲ್ಲ ಕರಗತವಾಗಿ ಕಲ್ತಿರುವಂಥದ್ದು? ಇಲ್ಲ ಇಲ್ಲ ಇಲ್ಲ, ಅದು ಇಲ್ಲ, ಕಲ್ತ್ರೆ ಬರಲ್ಲ, ಅದು ಕಲಿಕೆ ಅಂತ ಬರಲ್ಲ. ಅದಕ್ಕೆ ಸಿದ್ಧಿ ಅಂತ ಒಂದಿದೆ. ಅದಕ್ಕೆ ಇನ್ನೊಂದು ಡಿವಿಷನಿಗೆ ಕರ್ಕೊಂಡು ಹೋಗ್ತೀನಿ. ಮತ್ತು ನಿನ್ನ 2016 ಕರ್ಕೊಂಡು ಹೋಗ್ತೀನಿ. ಚೂರು ವಾಪಸ್ ಹೋಗೋಣ. ಒಂದ್ಸರಿ ವಿಜಯವಾಣಿ ಓದ್ತಾ ಇರ್ತೀನಿ, ಅಲ್ಲಿ ಒಂದು ಬರುತ್ತೆ, ನೀವು ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲ ಆಗುವಂಥ ಯೋಗ ಧ್ಯಾನವನ್ನು ಹೇಳಿಕೊಡಲಾಗುವುದು. ಅರೆ ಅಂದ್ಕೊಂಡಿದ್ದೆಲ್ಲ ಆಗತ್ತಾ ಧ್ಯಾನದಿಂದ? ಸಂಪರ್ಕಿಸಿ ವೇಣುಗೋಪಾಲ ಗುರೂಜಿ. ನಾನು ಯೋಗ ಧ್ಯಾನ ಅಂದರೆ ಆರೋಗ್ಯಕ್ಕೆ, ಮನಃಶಾಂತಿಗೆ, ಸಮಾಧಾನಕ್ಕೆ ಅಂತ ತಿಳ್ಕೊಂಡಿದ್ದೆ. ಅಂದ್ಕೊಂಡಿದ್ದೆಲ್ಲ ಆಗೋದು ಯೋಗದಲ್ಲಿ ಹೆಂಗೆ? ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಬನ್ನಿ. ಅವ್ರ ಹತ್ರ ಹೋಗಿ ಫಸ್ಟು ಮೆಡಿಟೇಷನ್ ಕ್ಲಾಸು, ಬೆಳಗ್ಗೆ 9ರಿಂದ 5 ಗಂಟೆವರೆಗೂ ಅಫರ್ಮೇಷನ್ ಕ್ಲಾಸು, 3000 ರೂಪಾಯಿ ಫೀಸು. ಹೋದೆ, ಥ್ರಿಲ್ ಆಗೋಯ್ತು. ಇನ್ನೊಂದು ಸರಿ ಹೋದೆ, ಆಮೇಲೆ ಇನ್ನೊಂದು ಸರಿ ಹೋದೆ.
ಅವ್ರಿಗೂ ಗುರುಗಳಾಗೋದ್ರು, ಧ್ಯಾನ ಗುರುಗಳಾಗೋದ್ರು, ವೇಣುಗೋಪಾಲ್ ಗುರೂಜಿ ಅಂತ. ಆಮೇಲೆ ಅವ್ರ ಹತ್ರ ಕುಂಡಲಿನಿ ದೀಕ್ಷೆ ಆಯಿತು. 2016ರಿಂದ ಇವತ್ತವರೆಗೂ 9 ವರ್ಷದಿಂದ ನಿರಂತರ ಮೆಡಿಟೇಷನ್ ಮಾಡ್ತೀನಿ. 15 ನಿಮಿಷದಿಂದ ಶುರುವಾಯಿತು. ಈಗ ನಾನು ಮೆಡಿಟೇಷನಿಗೆ ಕೂತ್ರೆ 2 ಅವರ್ಸ್. 2 ಅವರ್ಸ್ ಇಲ್ಲದೆ ಎದ್ದೇಳೋಕ್ಕಾಗಲ್ಲ. ಆ ರೀತಿಯ ಮೆಡಿಟೇಷನ್ ಸಿದ್ಧಿ ಈ ಒಂದು ಶಾಸ್ತ್ರ ಏನಿದೆ, ಜ್ಯೋತಿಷ್ಯ ಶಾಸ್ತ್ರ, ಅದಕ್ಕೂ ತುಂಬ ಕನೆಕ್ಷನ್ ಆಗಿಬಿಡುತ್ತೆ. ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಕಾಸ್ಮಿಕ್ ಎನರ್ಜಿಯನ್ನು ತೆಗೆದುಕೊಂಡು ನಾವು ಜ್ಯೋತಿಷ್ಯ ಹೇಳಿದರೆ, ಜ್ಯೋತಿಷ್ಯದಲ್ಲಿ ಇಲ್ಲದ ವಿಷಯವು ನಮಗೆ ತಾನಾಗೇ ಗೋಚರಿಸುತ್ತವೆ. ಅರ್ಥ ಆಯ್ತಾ? ಈಗ ನಾನು ಅವನಿಗೆ ಒಂದು 3 ಪಾಯಿಂಟ್ ಹೇಳಿದೆ, ನಿಮ್ಮ ಇವ್ರು ಕೇಳಿದ್ರು. ಅದರಲ್ಲಿ 1-2 ಅಷ್ಟೇ ಶಾಸ್ತ್ರದಲ್ಲಿರೋದು, ಇನ್ನು 3 ನನ್ನ ಇಂಟ್ಯೂಷನ್ನು. ಸೊ ನನಗದು ವರದಾನ ಆಯಿತು. ಮೆಡಿಟೇಷನ್ ಮತ್ತು ಕುಂಡಲಿನಿ ಧ್ಯಾನ ಯೋಗ. ಆಮೇಲೆ ಇತ್ತೀಚೆಗೆ ಪೂರ್ವಜನ್ಮಕ್ಕೆ ಕರ್ಕೊಂಡು ಹೋಗೋದನ್ನು ಕಲ್ತಿದ್ದೀನಿ, ಥೆರಪಿಗಳು ಕಲ್ತಿದ್ದೀನಿ, ಸಾಲ್ಟ್ ವಾಟರ್ ಹೀಲಿಂಗ್ ಮಾಡ್ತೀವಿ, ನಿನ್ನ ಚಕ್ರ ಹೀಲಿಂಗ್ ಮಾಡ್ತೀವಿ. ನೀನು ಪೂರ್ವಜನ್ಮ ಕರ್ಕೊಂಡು ಹೋಗ್ತೀನಿ, ಬರಂಗಿದ್ರು ಬಾ. ನೀನು ಪೂರ್ವಜನ್ಮದಲ್ಲಿ ಏನಾಗಿದ್ದೆ ಅದನ್ನು ಕಲಿತೆ. ಈಗ ಅದನ್ನು ಕೂಡ 2026ರಿಂದ ಅದನ್ನು ಕೂಡ ಅಧಿಕೃತವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಮಾಡ್ತೀವಿ, ವಾರದಲ್ಲಿ 1-2 ದಿನ ಅಂಥೇಳಿ ಮಾಡ್ತಾ ಇದ್ದೀವಿ. ಇದರ ನಡುವೆ, ಜ್ಯೋತಿಷ್ಯದ ನಡುವೆ ಅದಕ್ಕೊಂದಿಷ್ಟು ಬಿಡುಬಿಟ್ಟು ಆ ಥರ ಆಸಕ್ತರು ಇರ್ತಾರೆ ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲೋ ಒಂದು ಕಡೆ ನನ್ನ ಕುಂಡ್ಲಿ ನೋಡಿದಾಗ ನಮ್ಮ ಮೊದಲನೇ ಗುರುಗಳು ಹೇಳೋರು, ಇಲ್ಲ ರೀ, ನಿಮ್ಮ ಏನೋ ವಿಶೇಷ ಇದೆ ನಿಮ್ಮ ಕುಂಡ್ಲಿಯಲ್ಲಿ. ನಾನು ಸಾವಿರಾರು ಜಾತಕಗಳು ನೋಡಿದಾಗ ನಿಮ್ಮದು ಭಾಳ ವಿಶೇಷವಾದ ಜಾತಕ ಅಂತ ಅವಾಗವಾಗ ಹೇಳ್ತಿದ್ರು. ಅದು ಯಾಕೆ ಅಂತ ಇವಾಗ ಅರ್ಥ ಆಗ್ತಾ ಇದೆ. ತುಂಬ ಜನ, ನಾನೀಗ ಕೈಲೇ ಜಾತಕ ಬರೆಯೋದು 3000 ಜಾತಕ ಬರೆದಿದ್ದೀನಿ. 3000 ಅತ್ಯಂತ ಕಡಿಮೆ ಅವಧಿಯಲ್ಲಿ 19ರಿಂದ 18ರಿಂದ 25 ಅಂದರೆ 7 ವರ್ಷದಲ್ಲಿ 3000 ಜಾತಕ ಬರೆಯೋದು ಹೆಗ್ಗಳಿಕೆ. 3000 ಕೈಯಲ್ಲೇ ಬರೆಯೋದು, ಇದು ಪ್ರಿಂಟೌಟ್ ಕೊಡಲ್ಲ. ಏನೋ ದೇವ್ರ ಕೃಪೆ, ಸುಮಾರು ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ, ದೊಡ್ಡ ದೊಡ್ಡ ಚಿಂತನಾಶೀಲರು ಬಂದಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಸಂಶೋಧಕರು ಬಂದಿದ್ದಾರೆ, ಎಲ್ಲರೂ ಮೆಚ್ಚಿ ಹೋಗಿದ್ದಾರೆ. ನಾನು ಈ ಜ್ಯೋತಿಷ್ಯಕ್ಕೆ ಬರುವಾಗ ಅಂದ್ಕೊಂಡಿದ್ದು 100ಕ್ಕೆ 25 ಜನ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಾನು ಈ ಜ್ಯೋತಿಷ್ಯ ಬಿಡೋದು ಅಂತ. 75 ಅಲ್ಲ, ಬರೀ 25 ಜನ ತಿರಸ್ಕಾರ ಮಾಡೋದನ್ನು ಕೂಡ. ಈಗ ನನಗೆ ಅಂದಾಜು 100ಕ್ಕೆ ಇಷ್ಟು ದಿವಸದಲ್ಲಿ ನಂಗೆ ಪರ್ಸೆಂಟೇಜ್ ಸಿಕ್ಕಿದ್ದು, ಇಲ್ಲ ಅವ್ರ ಹತ್ರ ಹೋಗಿದ್ದು ಸಮಾಧಾನ ಆಗಲಿಲ್ಲ ಅಂತಿದ್ದು 1-2. ಅದು ನಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನಷ್ಟು 90+ ಸಕ್ಸಸ್ ಇದೆ. ತುಂಬ ಜನ ದೊಡ್ಡ ವ್ಯಕ್ತಿಗಳು, ಇಲ್ಲ ನಮಗೆ ಭಾಳ ಖುಷಿ ಆಯಿತು, ಬೇರೆ ಎಲ್ಲೂ ಇಷ್ಟು ಸಮಾಧಾನ ಸಿಕ್ಕಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಯಿತು, ನೀವೆಷ್ಟು ವಿಚಾರಗಳನ್ನ ಹೇಳಿದ್ರಿ. ನಾನು ಒಬ್ರಿಗೆ 1 ಗಂಟೆ ಇಡ್ತೀನಮ್ಮ. ಬೇರೆ ಕಡೆಯೆಲ್ಲ 15 ನಿಮಿಷ 10 ನಿಮಿಷ ಅಂತಾರೆ, ಒಬ್ರಿಗೆ 1 ಅವರ್. ಅವ್ರಿಗೆ ಜ್ಯೋತಿಷ್ಯದ ಬಗ್ಗೆ ವಿವರ ಹೇಳಿ, ಅವ್ರ ಜೀವನದ ಬಗ್ಗೆ ವಿವರ ಹೇಳಿ, ಕೌನ್ಸಿಲಿಂಗ್ ಮಾಡಿ, ಇನ್ನೆಷ್ಟು ಹಿತನುಡಿಗಳು ಹೇಳಿ, ಅಸ್ಟ್ರಾಲಜಿ ಹೇಳಿ ಕಳಿಸ್ತೀನಿ. ಫೀಸ್ ಮಾತ್ರ ಮಾಮೂಲಿನೇ, ಒಬ್ರಿಗೆ 1 ಅವರು. ಅದಕ್ಕೆ ದಿನಕ್ಕೆ 4 ಜನ ನೋಡೋದು ನಾನು. ಬಿಫೋರ್ ಲಂಚ್ 2, ಆಫ್ಟರ್ ಲಂಚ್ 2. ಅಂದರೆ ನಾನಿಲ್ಲಿ ದುಡ್ಡು ಮಾಡೋಕ್ಕೆ, ಜೀವನ ಮಾಡೋಕ್ಕೆ, ಕಾರ್ ತಗೊಳ್ಳೋಕ್ಕೆ, ಮನೆ ಕಟ್ಟೋಕ್ಕೆ ಜ್ಯೋತಿಷ್ಯ ಆಗಿಲ್ಲ. ಜ್ಯೋತಿಷ್ಯದಲ್ಲಿ ಹುದುಗಿರುವ ವಿಶೇಷಗಳು, ವಿಭಿನ್ನತೆಗಳು ಇವರು ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ಇಡೀ ಜ್ಯೋತಿಷ್ಯವೇ ಪೂರ್ಣ ಅಲ್ಲ, ಅಥವಾ ಬರೀ ದೇವ್ರ ಪೂಜೆಗಳೇ ಪೂರ್ಣ ಅಲ್ಲ. ನಿಮ್ಮ ಮನಸ್ಸಿಗೊಂದು ಪವರ್ ಇದೆ ರೀ, ನಿಮ್ಮ ಮನಸ್ಸಿಗೊಂದು ಪವರ್ ಇದೆ, ಅದನ್ನು ಬಳಸಿ. ಬಹಳಷ್ಟು ಜನ ಅವರ ಮನಸ್ಸನ್ನು ಬಳಸುವುದನ್ನು ಬಿಟ್ಟು ಯಾವುದೋ ದೇವರ ಮೇಲೆ ಡಿಪೆಂಡ್ ಆಗಿ, ಯಾವುದೋ ಶಕ್ತಿ ಮೇಲೆ ಡಿಪೆಂಡ್ ಆಗಿ, ಮಾಟ ಮಂತ್ರದ ಮೇಲೆ ಡಿಪೆಂಡ್ ಆಗಿ ತಮ್ಮ ಮನಸ್ಸಿಗೆ ಇರುವ ಶಕ್ತಿಯನ್ನೇ ಮರೆತುಬಿಡ್ತಾರೆ. ಅದಕ್ಕೆ ನಮ್ಮ ಸಂಸ್ಥೆಯ ಹೆಸರು ಮನೋ ಆಸ್ಟ್ರೋ. ಅಸ್ಟ್ರಾಲಜಿಗೂ ಮನಸ್ಸಿಗೂ ಲಿಂಕ್ ಇದೆ. ನಿಮ್ಮ ಮನಸ್ಸಿನ ಮೂಲಕವೇ ಡಲ್ಲಾಗಿರುವ ಜಾತಕವನ್ನು ರೈಸ್ ಮಾಡ್ಕೋಬೋದು. ನಿಮ್ಮ ಮನಸ್ಸಿನ
ಇದನ್ನು ಮೈನಸ್ ಪಾಯಿಂಟಿಂದನೇ ರೈಸ್ ಆಗಿರೋ ಜಾತಕನ ನೀವು ಡಲ್ ಮಾಡ್ಕೊಂಬಿಡ್ಬೋದು. ಮನಸ್ಸಿಗೆ ಅದ್ಭುತವಾದ ಪವರ್ ಇದೆ, ಅದು ಧ್ಯಾನದಲ್ಲಿ ಮಾತ್ರ ಗೊತ್ತಾಗುತ್ತೆ. ನಿನ್ನಲ್ಲಿ ಎಷ್ಟೋ ಟ್ಯಾಲೆಂಟ್ ಇದೆ, ನಿನಗೆ ಗೊತ್ತಿರಲ್ಲ. ನಿನ್ನ ಕುಂಡ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಈ ಹುಡುಗಿ ಯಾಕಿಲ್ಲಿದೆ. ಈಗ ಎಲ್ಲರಿಗೂ ಅವರದ್ದೇ ಆದ ಒಂದು ಕೀಳರಿಮೆ ಇರುತ್ತೆ. ನಾನಷ್ಟು ಗ್ರೇಟ್ ಅಲ್ಲ, ನಾನಂತ ದೊಡ್ಡವನಲ್ಲ, ನಾನು ಬುದ್ಧಿವಂತೆ ಅಲ್ಲ, ನಾನು ಬುದ್ಧಿವಂತನಲ್ಲ, ಕೀಳರಿಮೆ ಇರುತ್ತೆ. ಅದು ಕೀಳರಿಮೆ ಅಲ್ಲ, ಪವರ್ ಇದೆ ಅನ್ನೋ ಜಾತಕದಲ್ಲಿ ಗೊತ್ತಾಗುತ್ತೆ. ಇದನ್ನು ಹೇಳೋಕ್ಕೆ ನಾನು ಹೊರಟಿದ್ದೀನಿ. ನಾನು ಸೆಲೆಬ್ರಿಟಿ, ತುಂಬ ಜನ ತುಂಬ ಫೀಸ್ ಇರುತ್ತೇನೋ ಅವ್ರದ್ದು ಅಂತ ಹೆದರ್ಕೊಂಡಿದ್ದಾರೆ. ನಾವು ಹಂಗೆಲ್ಲ ಏನಿಲ್ಲ. ನನ್ನ ಹತ್ರ ಆಟೋದವರು, ರಸ್ತೆ ಹಣ್ಣು ವ್ಯಾಪಾರ ಮಾಡೋರು ಕೂಡ ನನ್ನ ಹತ್ರ ಬರ್ಬೋದು. ಹಾಗೆ ಲಿಮಿಟ್ ರೇಟ್ ಮಾಡಿರ್ತೀನಿ ನಾನು. ನನಗೇನಮ್ಮ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಮತ್ತಿನ್ನೇನೋ ಬಂಗ್ಲೆ ಮನೆ ಮಾಡೋ ಎಲ್ಲ ಆಸೆ ಇಲ್ಲ. ನನಗೆ ನನ್ನ ಹೆಂಡತಿಗೆ ಊಟಕ್ಕೆ ಔಷಧಿಗೆ ಮಾತ್ರೆಗೆ ಅದ್ರ ಸಾಕು ಅಲ್ವಾ. ಇದನ್ನು ಸರಳವಾಗಿ ಹೇಳೋಕೆ ಹೊರಟಿರೋದು ನಾವು. ಇದರಲ್ಲೇನು ತುಂಬ ಜನನ ಸೇರಿಸ್ಕೋಬೇಕು, ದುಡ್ಡು ಮಾಡಬೇಕು, ನಾನು ಫೇಮಸ್ ಆಗಬೇಕು, ಟಿ ವಿಗಳಲ್ಲಿ ಬರಬೇಕು, ದೇವರೇ ಆಸೆ ಇಲ್ಲ ನನಗೆ. ಟಿ ವಿಗಳಲ್ಲಿ ಅಷ್ಟೆಲ್ಲ ಸರ ಹೋಗಿ ಕೂತ್ಕೊಳ್ಳೋಕ್ಕೆ. ನಾನು ಇಲ್ಲಿಗೆ ಬರೋರಿಗೆ ಹೇಳೋರೇ ಸಾಕು. ನನಗೆ ಬರಲಿ ಒಂದು ವಾರ ರೆಸ್ಟ್ ತಗೋತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ವಾರ ಖಾಲಿ ರೆಸ್ಟ್ ಬೇಕಿತ್ತು ನನಗೆ, ಯಾವುದೋ ಒಂದು ಪುಸ್ತಕ ಓದಬೇಕಿತ್ತು, ಬ್ಯಾಲೆನ್ಸ್ ಇತ್ತು, ಈ ವಾರ ಬುಕ್ ಓದ್ಬಿಡುವ ಅಲ್ವಾ. ಕಾಲ್ದಿದ್ದನೂ ನಾನು ಹಾಗೆ ಬಂದಿದ್ದು. ಮನೆಗೆ ಟೈಮ್ ಕೊಟ್ಬಿಡೋಣ, ಮನೆಯವ್ರಿಗೆ ಒಂದು ಒಳ್ಳೆ ಬುಕ್ ಓದ್ಬಿಡೋಣ, ಆಮೇಲೆ ಕೆಲಸ ಬಂದಾಗ ಮಾಡೋಣ. ಹಪಾಹಪಿತನ ಇಲ್ಲ. ಇವತ್ತು ಒಬ್ಬರು ಬರಲಿಲ್ವಲ್ಲ, ವ್ಯಾಪಾರ ಆಗಲಿವಲ್ಲ, ಲಾಸ್ ಆಯ್ತಲ್ಲ, ಟೈಮ್ ವೇಸ್ಟ್ ಆಯ್ತಲ್ಲ, ನೋ. ಆ ಒಂದು ಉದ್ದೇಶ ಇಟ್ಕೊಂಡು ಕೂತ್ಕೊಂಡು ಭಗವಂತ ಅದರಲ್ಲಿ ಯಶಸ್ಸು ಕೊಟ್ಟಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಇನ್ನೂ ಕಷ್ಟಪಡ್ತೀನಿ, ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ನೊಂದಿರೋ ಮನಸ್ಸುಗಳಿದ್ದಾವೆ, ಎಷ್ಟು ಗೊಂದಲದಿರೋ ಮನಸ್ಸುಗಳಿದ್ದಾವೆ, ಅವ್ರಿಗೆಲ್ಲ ಗುರುಪ್ರೇರಣೆಯ ಮೂಲಕ ಸರಿಯಾದ ಮಾರ್ಗದರ್ಶನವನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗಾಗಿ ಚಿತ್ರರಂಗ, ಕಿರುತೆರೆ, ಸ್ವಲ್ಪ ಅದ್ರ ಕಡೆ ಎಲ್ಲ ಮನಸ್ಸು 50% ಆಗಿಬಿಟ್ಟಿದೆ. ಈಗ ಬಂದರೆ ಹೋಗುವಂಥ ಚಾನ್ಸಸ್ ಇದೆಯಾ? ತುಂಬ ಒತ್ತಡ ಬಂದರೆ ಹೋಗ್ಬೇಕಾಗತ್ತೆ. ಒತ್ತಡ ಬಂದು ತುಂಬ ಒಳ್ಳೆ ಹಳೆಯ ಮಿತ್ರರಾದರೆ, ಒಳ್ಳೆ ಬ್ಯಾನರ್ ಆದರೆ, ಸೃಜನಶೀಲ ನಿರ್ದೇಶಕರಾದರೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭ ನೋಡುವ, ಬಂದರೆ ಆ ಥರ. ಬಟ್ ಮೆಗಾ ಸೀರಿಯಲ್ ಅಂತೂ ಆಗಲ್ಲ. ಸೀರಿಯಲ್ ಇವಾಗ ಮೆಗಾ ಸೀರಿಯಲ್ ಆಗಲ್ಲ. ಯಾವುದೋ ಸೀರಿಯಲ್ ಅವ್ನು ಗೆಸ್ಟ್ ರೋಲ್ ಮಾಡಿ ಬರ್ಬೋದು. ಮೆಗಾ ಸೀರಿಯಲ್ಲು ವರ್ಷಾನ್ಗಟ್ಟಲೆ ಹೋಗೋಕ್ಕೂ ಆಗಲ್ಲ. ಏನಿಲ್ಲ, ತಿಂಗಳೆಲ್ಲ ಇರುತ್ತೆ. ಇನ್ನು ಅದು ಬೇರೆ ಹೊಸದಾಗಿ ಮೆಡಿಟೇಷನ್ ಕ್ಲಾಸ್ ಬೇರೆ ಮಾಡ್ತಿದ್ದೀವಲ್ಲ, ಹಾಗೆ ಪ್ರಪಂಚ ನೀವು ಕರ್ಕೊಂಡು ಹೋಗ್ತಾ ಇದೆ, ಮಾಡ್ತಾ ಇರೋದು. ಒಟ್ಟಿನಲ್ಲಿ ಸಕಲ ಕಲ ವಲ್ಲಭ ಅಂತಾನೆ ಹೇಳ್ಬೋದು. ನಿಮ್ಗಂತೂ ಶರಣಾರ್ಥಿ. ಅಪ್ಪಾಜಿ, ನಾವು ಫೋಟೋಸ್ ನೋಡ್ತಾ ಇದೀವಿ, ಸಾಕಷ್ಟು ಜನ ಆಕ್ಟರ್ಸ್ ಇದ್ದಾರೆ, ಸೆಲೆಬ್ರಿಟೀಸ್ ಇದ್ದಾರೆ. ಇವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಫೋಟೋಸ್ ಇದೆ. ಈಗೇನು ಗೊತ್ತಾ, ಈ ಫೋಟೋದು ವಿಶೇಷ ಏನು ಗೊತ್ತಾ, ಯಾವ ಫೋಟೋವು ನಾನು ಹುಡುಕಿ ಹೋಗಿರುವುದಲ್ಲ. ಒಂದೊಂದು ಫೋಟೋಗೆ ಒಂದೊಂದು ರೀಸನ್ ಇದೆ. ಯಾವುದು ನಾನು ಹುಡುಕಿ ಅವ್ರ ಹತ್ರ ಫೋಟೋ ತೆಗೆಸ್ಕೋಬೇಕು. ಈ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಇದೆ, ಒಂದು ಪಿಕ್ಚರ್ ಮಾಡಿದೆ, ಸವಾರಿ 2 ಅಂತ, ಶ್ರೀನಗರಕ್ಕೆ ಇಟ್ಟಿದ್ದು ಪಿಕ್ಚರ್ ಮಾಡಿದೆ. ಅದರಲ್ಲಿ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಒಂದು ಪಾತ್ರ, ದಸ್ ಯೋಗ ಒಂದು ಫೋಟೋ. ಅಲ್ಲಿ CR ಸಿಂಹ ಇದ್ದಾರೆ, ಕುವೆಂಪು ವೇಷದಲ್ಲಿ. ಸಿಂಗಾಪುರ್ಗೆ ನಾನು ಸ್ಟ್ಯಾಂಡಪ್ ಕಾಮಿಡಿಗೆ ಹೋಗಿದ್ದೆ, ಅವ್ರದ್ದು ನಾಟಕ ಇತ್ತು, ಏಕವ್ಯಕ್ತಿ ನಾಟಕ, ಹಂಗೆ ಫೋಟೋ ತೆಗೆಸ್ಕೊಂಡ್ವಿ. ಸಲ್ಮರ್ ತಿಮ್ಮಕ್ಕ ಅವ್ರು ನಮ್ಮ ಶಾಲೆಗೆ ಬಂದಿದ್ದರು. ಇದು ಒಂದೊಂದು ಕಾರಣಗಳು ಅಷ್ಟೇ. ನಾನು ಸಾಮಾನ್ಯವಾಗಿ ಸೆಲೆಬ್ರಿಟೀಸ್ ಹತ್ರ ಸಿಕ್ಕಾಗ, ಈ ಥರ ಕಾರ್ಯನಿಮಿತ್ತ ಸಿಕ್ಕಾಗಲೇ ಫೋಟೋ ತೆಗೆಸ್ಕೊಳ್ಳೋದು. ನಾನು ಹುಡುಕೊಂಡು ಹೋಗಿರೋದು ಕಡಿಮೆ. ಯಶ್ ಅವರು ಯಾವುದೋ ಒಂದು ಪ್ರೆಸ್ ಮೀಟು, ಯಾವುದೋ ಕ್ಯಾಸೆಟ್ ಬಿಡುಗಡೆ ಕಾರ್ಯಕ್ರಮ ಬಂದಾಗ ಅಲ್ಲಿ ಬುಕ್ ಅವ್ರಿಗೆ ಕೊಟ್ಟೆ. ನಾನು ಬರ್ದಿರೋ ಬುಕ್ ಅವ್ರಿಗೆ ಕೊಟ್ಟೆ. ನಾನು ಒಟ್ಟಿಗೆ ಶೋ ಕೊಟ್ವಿ, ಅವರ ರಘು ದೀಕ್ಷಿತ್, ನಾನು ಸಿಂಗಾಪುರಲ್ಲಿ. 5 ರಾಜಕೀಯ ಫೋಟೋಗಳು ಅಪ್ಪು ಅವ್ರ ಜೊತೆ. ಅದು ಯಾವುದೋ ಒಂದು ಸಿನಿಮಾ ಆಡಿಯೋ ರಿಲೀಸು ಯಾವುದೋ ಹೋಟ್ಲಲ್ಲಿ ನಾನು ಹೋಗಿದ್ದೆ. ಹೋಗಿದ್ದಾಗ ಅವ್ರಿಗೊಂದು ಪುಸ್ತಕ ಕೊಟ್ಟೆ. ನೋಡಿ, ಅಲ್ಲಿ ನಾನು ಎಲ್ಲೋದ್ರೂ ಒಂದು ಪುಸ್ತಕ ಕೊಡೋದು ನನ್ನದೊಂದು ಹಾಬಿ ಅದು. ಈ ಎಸ್ ಜಾನಕಿ ಅವರು, ನಾವು ಶಿವರಾತ್ರಿಗೆ ಒಂದು ಹಾಸ್ಯ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಎಸ್ ಜಾನಕಿ. ಆಗ ಅವ್ರು ಹಾಡಿಗೆ ಬಂದಿದ್ದರು.
ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಎಲ್ಲ ಇದ್ವಲ್ಲ, ಈ ಥರ ಒಂದೊಂದೀಗ ಕುಮಾರಸ್ವಾಮಿ ಅವ್ರದ್ದು ಆ ಕಾರ್ಯಕ್ರಮ, ದ್ವಾರಕೀಶ್ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದರು, ಸಿ ಅಶ್ವಥ್ ಯಾವುದೋ ಗೆಸ್ಟ್ ಆಗಿ ಬಂದಿದ್ದರು, ಜಿ ವಿ ಅಯ್ಯರ್ ಅವತ್ತು ಒಂದು ಬೆಸ್ಟ್ ಆ್ಯಕ್ಟಿಂಗ್ ಅವಾರ್ಡ್ ನಾನು 1995ರಲ್ಲಿ. ಹೀಗೆ ಆ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಇಷ್ಟು ಇದನ್ನೆಲ್ಲ ಫೋಟೋಗಳು ಈಗ ನೋಡ್ತಿದ್ರೆ ಭಾಳ ಖುಷಿ ಅನಿಸುತ್ತೆ. ನಾವು ಅಂಥವ್ರ ಜೊತೆ ಎಲ್ಲ ಬೆರ್ತುವ, ಅಂಥವ್ರ ಜೊತೆ ಎಲ್ಲ ನಾವು ಕಾರ್ಯಕ್ರಮ ಮಾಡೋದುವ, ಅದೊಂದು ಯೋಗ ಹೇಗೆ ಬಂತು ನೋಡಿ. ಇದೇ ಇವತ್ತೇನೆ, ಆ ಕಾಲಕ್ಕೂ ಈ ಕಾಲಕ್ಕೂ ಹೇಳ್ತೀವಿ, ಇವತ್ತು ಸೆಲೆಬ್ರಿಟಿಗಳನ್ನ ಮೀಟ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ. ಹೌದು, ನಮ್ಮ ಕಾಲದಲ್ಲಿ ಈಸಿ. ಈಗ ಇವು ಎಲ್ಲಾರ್ಗು ಇವ್ರು ಅಂತ ಬಂದ್ಬಿಟ್ರಿ. ಈಗ ಯಾರು ಹೇಳೋ, ಬಾಡಿ ಗಾರ್ಡ್ಸ್ ಅಂತ ಬಂದ್ಬಿಟ್ರಿ. ಈಗ ಬೌನ್ಸರ್ ಅಂತ ಬಂದ್ಬಿಟ್ರಪ್ಪ. ಹಾಕ್ಬಿಡ್ತಾರೆ. ಅಲ್ಲ, ಯಾವುದೇ ನಟರಾಗ್ಲಿ ಬೌನ್ಸರ್ ಇಟ್ಕೊಂಡ್ಬಿಡ್ತಾರೆ ಈಗ. ನೀವು ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಆಮೇಲೆ ಯಾರಿಂದನೋ ಹೇಳಿ ಕಳಿಸ್ಬೇಕು, ಇವ್ರು ಈ ಪಿಕ್ಚರ್ ಮಾಡಿದ್ದಾರೆ ಅನ್ಬೇಕು, ಮೇಡಮ್ ಒಳಗೆ ಕಳ್ಸೋದ ಅನ್ಬೇಕು. ನಮ್ಗೆ ಆ ಹಿಂಸೆಯಲ್ಲಿ ದೇವರನ್ನೇ ಮೀಟ್ ಮಾಡೋಕ್ಕಾಗಲ್ಲ. ಯಾರು ಸಿಕ್ಕಿದ್ರೆ ಮನೆ ಸದ್ಗುರು ಅವ್ರನ್ನೂ ಅಷ್ಟೇ, BGS ಹಾಸ್ಪಿಟ್ಲಿಗೆ ಅವರು ಅತಿಥಿಯಾಗಿ ಬಂದಿದ್ದರು. ನಾನು ಕೂಡ ಅಲ್ಲಿ ಹೋಗಿದ್ದೆ, ಕರೆದಿದ್ರು ಕಾರ್ಯಕ್ರಮಕ್ಕೆ. ಅಲ್ಲಿ ಸದ್ಗುರು ಅವ್ರನ್ನ ಮೀಟ್ ಮಾಡಿದೆ, ಈಶಾ ಫೌಂಡೇಶನ್. ಅದು ಯೋಗ. ಅಲ್ಲಿ ಎಲ್ಲಿ ಸಿಗ್ತಾರೆ ಅಲ್ಲಿ ಅವ್ರನ್ನ ಮೀಟ್ ಮಾಡ್ಬಿಡ್ಬೋದು. ಆ ರೀತಿ ಈ ನಾವೆಲ್ಲ ತೆಗೆಸ್ಕೊಂಡ್ವಲ್ಲ, ತುಂಬ ಈಸಿಯಾಗಿ ಮಾತಾಡಿಸ್ತಾ ಇದ್ರು, ತುಂಬ ಈಸಿಯಾಗಿ ಸಿಗ್ತಿದ್ರು. ಅವಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ, ಮೊಬೈಲ್ಸ್ ಇರಲಿಲ್ಲ. ಆಮೇಲೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಆಮೇಲೆ ಈಗಂತೂ ನಾನು ನೋಡ್ತೀನಲ್ಲ ಟಿ ವಿನಲ್ಲಿ, ಅಯ್ಯೋ ಬಹಳ ಕಷ್ಟ ಆಗುತ್ತೆ ಒಬ್ಬರನ್ನ ಮೀಟ್ ಮಾಡೋದು. ಅದಕ್ಕೆ ಕಾರಣವೂ ಇದೆ. ಕೆಲವರು ಏನೇನೋ ಅವಘಡಗಳು, ತೊಂದರೆಗಳು, ವ್ಯತ್ಯಾಸಗಳು ಆಗುತ್ತೆ ಅನ್ನೋದು ಸುದ್ದಿ ಬೇರೆ ಇದೆಯಲ್ಲ, ಅದು ಬಿಗಿ ಮಾಡ್ಕೊಳ್ಳೋದ್ರಲ್ಲೂ ತಪ್ಪೇನಿಲ್ಲ. ಈ ಕಾಲನೇ ಹಾಗೆ. ಈಗ ನಮಗಾಗಲಿ ಈ ವಯಸ್ಸಿಗೆ ಆ ಕ್ರೇಜು ಇಲ್ಲ. ಕರೆಕ್ಟ್ ಆಯ್ತು, ಅಲ್ಲಿಗೆ ಬೇಕಾದಾಗ ಸಿಕ್ತು. ಈ ಕ್ರೇಜ್ ಇಲ್ಲ. ಯಾರು ಸಿಗ್ತಾರೆ ಅವ್ರ ಜೊತೆ ಮಾತಾಡೋದು, ಏನು ಆ್ಯಕ್ಟಿವಿಟೀಸನ್ಸ್ ಮಾಡಿಸೋದು. ಈಗಂತೂ ಜ್ಯೋತಿಷ್ಯ ಶಾಸ್ತ್ರ ತೊಗೊಂಡ್ಮೇಲೆ ಒಂದೇ ಕಡೆ ಕೆಲಸ, ಮನೆ ಬಿಟ್ಟು ಹಚ್ಕೋಗೋದೇ ಅಪರೂಪ, ರಸ್ತೆಗಳಲ್ಲಿ ತಿರುಗಾಡೋದೇ ಅಪರೂಪ. ನಾವು 15 ದಿವಸಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಓಡಾಡ್ತೀವಿ. ಕಾರ್ಯಕ್ರಮಗಳಿಗೆ ಹೋಗೋದು ಅಪರೂಪ. ಹೇಗೋ ನಡೀತಾ ಇದೆ ಜನಗಳ ಕೃಪೆಯಿಂದ, ಪ್ರೇಕ್ಷಕ ಬಂಧುಗಳ ಆಶೀರ್ವಾದದಿಂದ ನಡೀತಾ ಇದೆ. ಅಪ್ಪಾಜಿ, ಇನ್ನು ನಟನಾಗಿ, ಶಿಕ್ಷಕನಾಗಿ, ಪ್ರಿಂಟರ್ ಆಗಿ, ನಿರ್ದೇಶಕರಾಗಿ, ಇವಾಗ ಜ್ಯೋತಿಷ್ಯ ಕ್ಷೇತ್ರದಲ್ಲೂ ಸಹ ಹೆಸರು ಮಾಡ್ತಾ ಇದ್ದೀರಾ. ಇಷ್ಟೊತ್ತವರೆಗೂ ನಮ್ಮ ಜೊತೆ, ನಮ್ಮ TV ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಗೂ ಅಷ್ಟೇ ಅಮ್ಮ. ಒಂದಿಷ್ಟು ನಮ್ಮ ಕ್ರಿಯೆಗಳನ್ನು, ಕೆಲಸಗಳನ್ನು, ಸಾಧನೆಗಳನ್ನು, ಒಂದಿಷ್ಟು ಪರಿಶ್ರಮವನ್ನು, ಒಂದಿಷ್ಟು ಇಂದಿನ ಯುವ ಜನತೆಗೆ ಮಾದರಿಯಾಗುವ ಹಾಗೆ ನಿಮ್ಮ ಸ್ಪೀಡ್ ಪ್ಲಸ್ ಚಾನಲ್ ಮೂಲಕ ಸಂದರ್ಶನ ಮಾಡಬೇಕು ಅಂತ ಬಂದ್ರಿ. ನಿಮಗೋಸ್ಕರ ಇವತ್ತು ಹೇಗೋ ಬಿಡುವು ಮಾಡಿಕೊಂಡು, ಏಕೆಂದರೆ ಇಂಥ ಕಾರ್ಯಕ್ರಮಗಳು ಬಂದಾಗ ಶೂಟಿಂಗ್ ಅನ್ನೋದನ್ನ ಬಿಟ್ಟು ಬಿಡುವು ಮಾಡ್ಕೋತೀವಿ. ಯಾಕೆ ಅಂದರೆ ನಿಮ್ಮ ಮೂಲಕ ಮೊಬೈಲ್ಗಳನ್ನು ತಲುಪ್ತೀವಿ. ಒಂದಿಷ್ಟು ಕಲಾಬಂಧುಗಳ, ಪ್ರೇಕ್ಷಕ ಬಂಧುಗಳ ಅವರ ಅಭಿಪ್ರಾಯ, ಅವರ ಆಶೀರ್ವಾದ, ಅವರ ಕೃಪೆ ಸಿಗುತ್ತೆ ಅಂತ. ಹಾಗಾಗಿ ಈ ರೀತಿ ನಿಮ್ಮ ಚಾನಲ್ ಮೂಲಕ ನಮ್ಮನ್ನು ತೋರಿಸಿದ್ದೀರಿ. ಪ್ರೇಕ್ಷಕ ಬಂಧುಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಇಲ್ಲಿವರೆಗಿನ ಈ ನಾಗರಾಜ್ ಕೋಟೆಗೆ ಇಲ್ಲಿವರೆಗೆ ಏನು ಪ್ರೋತ್ಸಾಹವನ್ನು ಕೊಟ್ಕೊಂಬಂದಿದ್ದೀರಿ, ಏನು ಆಶೀರ್ವಾದವನ್ನು ಕೊಟ್ಟಿದ್ದೀರಿ, ನಿಮ್ಮೆಲ್ಲರ ಹಾರೈಕೆಯಿಂದ, ನಿಮ್ಮಗಳ ಕೃಪೆಯಿಂದ, ನಿಮ್ಮಗಳ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ಮಾತಾಡಿಸ್ತೀರಿ. ರಸ್ತೆಯಲ್ಲಿ ಸಿಕ್ಕಿದಾಗ ಎಷ್ಟೇ ನಾವು ಹಿಂದಿನ ಕಲಾವಿದರಾದರೂ ಈಗ ಮಾಡದೇ ಇದ್ದರೂ ಕೂಡ ಅದೇ ಒಂದು ಅಭಿಮಾನದಿಂದ ಮಾತಾಡಿಸ್ತೀರಿ, ಫೋಟೋಗಳನ್ನ ತೆಗೆಸ್ಕೋತೀರಿ. ನಿಮ್ಮ ಆಶೀರ್ವಾದ ಹೀಗೇ ಇರಲಿ ಅಂಥೇಳಿ ಈ ಸ್ಪೀಡ್ ಪ್ಲಸ್ ಚಾನಲ್ ಮೂಲಕ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಕೇಳಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ನಾಗರಾಜ್ ಕೋಟೆ ಸರ್ ಅವರ ಜೀವನದ ಪರಿಚಯ. ಇದಾಗಿತ್ತು ಈ ಕ್ಷಣದ ವಿಶೇಷ. ಮತ್ತಷ್ಟು ವಿಶೇಷ ವ್ಯಕ್ತಿಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ.